ಹಲೋ ಹಾಯ್, ಹೇಗಿದ್ದೀರಾ? ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಡೈಲಿ ರುಟೀನ್ ಏನು ಮಾಡೋದಂತ ಗೊತ್ತಾಗಿಲ್ಲ. ನಾನು ಏನು ಮಾಡಬೇಕು ಅಂದ್ಕೊಂಡಿದ್ದೀನೋ, ಡೈಲಿ ಏನು ಮನೆ ಕೆಲಸ ಮಾಡ್ತೀನೋ ಅದನ್ನೇ ವಿಡಿಯೋ ಮಾಡಿ ಎಡಿಟ್ ಮಾಡಿ ಹಾಕೋಣ ಅಂತ. ಯಾಕಂದರೆ ಕಂಟೆಂಟ್ ಏನು ಮಾಡಬೇಕು ಅಂತ ಗೊತ್ತಾಗಿಲ್ಲ ನನಗೆ. ನನ್ನ ಕೆಲಸ ಏನಿದೆ ಅದನ್ನೇ ವಿಡಿಯೋ ಮಾಡಿ ಶೂಟ್ ಮಾಡಿ ಹಾಕೋಣ ಅಂತ. ಬೆಳಗ್ಗೆ ಬೇಗ ಎದ್ಬಿಟ್ಟು ಇವಾಗ ಫಸ್ಟು ವಿಡಿಯೋ ಶೂಟ್ ಮಾಡಬೇಕು ಅಂತಲೇ ಎದ್ಬಿಟ್ಟು ಆಲೂಗಡ್ಡೆ ಎಲ್ಲ ಬೇಯಿಸೋಕೆ ಇಟ್ಬಿಟ್ಟು ಹೊರಗಡೆ ಎಲ್ಲ ಕಸ ಗುಡಿಸ್ಬಿಟ್ಟು ಡೈಲಿ ನೀರು ಹಾಕಬೇಕು. ಹೊರಗಡೆಗೆ ಪಾರ್ಕಿಂಗ್ ಇದೆ, ಹೊರಗಡೆ ಎಲ್ಲ ನೀರು ಹಾಕಬೇಕು. ಅಜ್ಜಿ ಹೇಳಿದ್ದಾರೆ, ನಮ್ಮ ಓನರ್ ಅಜ್ಜಿ, ಡೈಲಿ ಕ್ಲೀನಾಗಿ ಇಟ್ಕೋಬೇಕಂತ. ಹಾಗೆ ನನ್ನ ಗಾಡಿನೂ ತೊಳ್ಕೊಂಡು ಬಿಡ್ತೀನಿ ಡೈಲಿ. ಹೊರಗಡೆ ನೀರು ಹಾಕೋವಾಗ ನನ್ನ ಗಾಡಿ ಕೂಡ ಕ್ಲೀನ್ ಆಗಿಬಿಡುತ್ತೆ. ಯಾಕಂದರೆ ಹೊರಗಡೆ ರೋಡೆಲ್ಲ ಹಾಕ್ಬಿಟ್ಟಿದ್ದಾರೆ, ತುಂಬ ಧೂಳು ಅಂದರೆ ಧೂಳು. ಆವಾಗ ಡೈಲಿ ಹೊರಗಡೆ ಪಾರ್ಕಿಂಗ್ಗೆ ನಮ್ಮ ಮನೆ ಒಳಗಡೆ ಎಲ್ಲ ಹಾಕುವಾಗ ನೀರನ್ನ ನನ್ನ ಗಾಡಿ ಕೂಡ ವಾಶ್ ಮಾಡ್ಕೊಂಡು ಬಿಡ್ತೀನಿ. ಡೈಲಿ ಅದೇ ನನ್ನ ಗಾಡಿ ವಾಶ್ ಮಾಡಿ ನೀರು ಹಾಕೋದು, ಒರೆಸೋದು, ಕ್ಲೀನಾಗಿ ಇಟ್ಕೊಳ್ಳೋದು. ಆಲೂಗಡ್ಡೆ ಒಂದು ಕಡೆ ಬೇಯಕ್ಕಿಟ್ಟಿದ್ದೀನಿ. ಬೆಳಗ್ಗೆ ಎದ್ದ ತಕ್ಷಣ ಟೀ ಕುಡಿಬೇಕಲ್ಲ, ಸ್ವಲ್ಪ ಟೀ ಕುಡಿಯೋಣ ಅಂತ. ಬನ್ನಿ ಎಲ್ಲ ಟೀ ಕುಡಿಯೋಣ. ಆಮೇಲೆ ನಾನು ಏನು ಡೈಲಿ ಕೆಲಸ ಮಾಡ್ತೀನಿ ಅಂತ ಹೇಳಿದೆ, ಸಮೋಸ ಮಾಡ್ತೀನಿ ಅಂತ ನಿಮ್ಗೆ ತೋರಿಸ್ತೀನಿ ಅಂತ ಹೇಳಿದ್ದೆ. ಬನ್ನಿ ಹೇಳ್ತೀನಿ. ಇವತ್ತು ಬರೀ 30 ಸಮೋಸ ಅಷ್ಟೇ. ಹಾಗಾಗಿ ಸ್ವಲ್ಪ ಪುದೀನ, ಸ್ವಲ್ಪ ಹಸಿಮೆಣ್ಸಿನ್ಕಾಯಿ, ಸ್ವಲ್ಪ ಕೊತ್ತಂಬರಿ ಅಲ್ಲ ಪುದೀನ, ಹಸಿಮೆಣ್ಸಿನ್ಕಾಯಿ, ಶುಂಠಿ ಹಾಕ್ಬಿಟ್ಟು ರುಬ್ಕೋತಾ ಇದ್ದೀನಿ. ಕರಿಬೇವು ಹಾಕ್ಬಿಟ್ಟು 4 ಐಟಮು. ಪಲ್ಯ ಹೇಗೆ ಮಾಡೋದಂತ ಹೇಳ್ಕೊಡ್ತೀನಿ ಬನ್ನಿ. ನಾನು ಹೇಗೆ ಮಾಡ್ತೀನೋ ಅದನ್ನೇ ಹೇಳ್ಕೊಡ್ತೀನಿ. ಬೇರೆ ಹಿಂದಿಯವ್ರು ಹೆಂಗೆ ಮಾಡ್ತಾರೆ ಗೊತ್ತಿಲ್ಲ. ಎಲ್ಲ ಸ್ವಲ್ಪ ತರಿಯಾಗಿ ರುಬ್ಕೊಂಡ್ಬಿಟ್ಟು ಎಣ್ಣೆಗೆ ಹಾಕ್ತಾಯಿದ್ದೀನಿ. ಆ್ಯಕ್ಚುಲಿ ನಾನು ರುಚಿ ಗೋಲ್ಡೇ ಯೂಸ್ ಮಾಡೋದು. ರುಚಿ ಗೋಲ್ಡ್ ಖಾಲಿಯಾಗಿತ್ತು, ಸ್ವಲ್ಪ ಗೋಲ್ಡ್ ವಿನ್ನರ್ ಮನೆಗೆ ಅಂತ ಇಟ್ಕೊಂಡಿದ್ದೆ, ಅದನ್ನೇ ಹಾಕಿದ್ದೀನಿ. ಅದಕ್ಕೆ ಒಂದು ಚಿಕ್ಕ ಸ್ಪೂನಲ್ಲಿ 2 ಸ್ಪೂನ್ ಅರಿಶಿನ ಪುಡಿ ಹಾಕ್ಕೊಂಡಿದ್ದೀನಿ. ಆಮೇಲೆ 3 ಸ್ಪೂನ್ ಗರಂ ಮಸಾಲ ಹಾಕ್ಕೊಂಡಿದ್ದೀನಿ. ಇದು ನಮ್ಮಮ್ಮವ್ರು ಹೋಟ್ಲು ಮಾಡ್ತಾರೆ, ಅಲ್ಲಿ ಯಾರೋ ಕೊಡ್ತಾರಂತೆ. ಚೆನ್ನಾಗಿದೆ ಗರಂ ಮಸಾಲ, ತುಂಬ ಚೆನ್ನಾಗಿದೆ. 200 ರೂಪಾಯಿ kg ತರಿಸ್ಕೊಂಡಿದ್ದೀನಿ ಇದಕ್ಕೆ ಅಂತಲೇ. ಅದ್ರ ಟೇಸ್ಟ್ ಚೆನ್ನಾಗಿದೆ. ಸ್ವಲ್ಪ ಉಪ್ಪು ಹಾಕ್ಕೊಂಡೆ, 1 ನಿಂಬೆಹಣ್ಣು ಹಾಕ್ಕೊಳ್ತಾ ಇದ್ದೀನಿ. ಏನು ಹಾಕಲ್ಲ ಜಾಸ್ತಿ ಎಕ್ಸ್ಟ್ರಾ. ಫಸ್ಟೆಲ್ಲ ಜಾಸ್ತಿ ತುಂಬ ಐಟಮ್ ಹಾಕ್ತಾಯಿದ್ದೆ. ಇಲ್ಲಿ ಯಾರು 8 ರೂಪಾಯಿ 9 ರೂಪಾಯಿ ಕೊಡು, 8 ರೂಪಾಯಿ ಕೊಡು ಅಂತಾರೆ ಸಮೋಸ. ನಾನು ಈಗ 10 ರೂಪಾಯಿ ಕೊಡ್ತಾ ಇರೋದು ಸಮೋಸ. ಹಂಗಾಗಿ ಯಾರೂ ತೊಗೋತಾ ಇಲ್ಲ ಅಷ್ಟೊಂದು. ಫಸ್ಟೆಲ್ಲ 80 ಸಮೋಸ ತನಕ ಮಾಡಿದ್ದೀನಿ. 100, 120, 150 ಸಮೋಸ ಮಾಡಿದ್ದೀನಿ. ಡೈಲಿ ಎಲ್ಲ 1,500 ತನಕ ಮಾಡ್ಕೊಂಡಿದ್ದೀನಿ. ಇವಾಗ ಅಷ್ಟೊಂದಿಲ್ಲ. ಒಬ್ಬರು ಊರಿಗೆ ಹೋಗಿದ್ದಾರೆ, ಬರೀ 25ರಿಂದ 30 ಸಮೋಸ ಮಾಡ್ತಾಯಿದ್ದೀನಿ. ಹಾಗಾಗಿ 3 ಲೀಟ್ರ್ ಕುಕ್ಕರ್ ಯೂಸ್ ಮಾಡ್ತಾಯಿದ್ದೀನಿ. ಎಲ್ಲ ಬೇಯಿಸ್ಬಿಟ್ಟು, ತುಂಬ ಮಣ್ಣಿರುತ್ತೆ ಇಲ್ಲಿ ಆಲೂಗಡ್ಡೆನಲ್ಲಿ. ಎಲ್ಲ ಕುಕ್ಕರ್ ವಾಶ್ ಮಾಡಿಬಿಟ್ಟು ಅದರಲ್ಲೇ ಇದು ಮಾಡಿದ್ರೆ ಮತ್ತೆ ಮಣ್ಣಾಗುತ್ತಲ್ವ, ಎಲ್ಲ ತೊಳೆದ್ಬಿಟ್ಟು ಮಾಡ್ತೀನಿ, ನೀಟಾಗಿ ಮಾಡ್ತೀನಿ. ನೋಡಿ ನಾನು ಎಷ್ಟು ಕ್ಲೀನಾಗಿ ಮಾಡ್ತೀನಿ, ಆದರೂ ನನ್ನ ಹತ್ರ ಸಮೋಸ ತೊಗೋತಾ ಇಲ್ಲ. ನಿಜವಾಗ್ಲೂ ನನ್ನ ಟೈಮೇ ಸರಿಗಿಲ್ಲ ಅಂದ್ಕೊಂಡಿದ್ದೀನಿ. ಎಷ್ಟಾಗುತ್ತೋ ಅಷ್ಟು ಮಾಡೋಣ ಅಂತ ಅಷ್ಟೇ, ದೇವ್ರು ಕೊಟ್ಟಿರೋದು. ಯಾರು ಎಷ್ಟಾದರೂ ತೊಗೊಳ್ಳಿ. 25 ಇವತ್ತಿತ್ತು, 20 ಹಬ್ಬ ಅಲ್ವಾ, ಕ್ರಿಸ್ಮಸ್ ಹಬ್ಬ. ಬರೀ 25 ಸಮೋಸ ಅಷ್ಟೇ. ಆಲೂಗಡ್ಡೆ ಸಿಪ್ಪೆ ಎಲ್ಲ ತೆಗ್ದ್ಬಿಟ್ಟು ಪಲ್ಯಕ್ಕೆ ಹಾಕ್ತಾಯಿದ್ದೀನಿ. ಅವಾಗೇ ಮಾಡಿ ಫ್ರೆಶ್ ಆಗಿ ಕೊಡ್ತೀನಿ. ಸಮೋಸ ಆಗಲಿ ಪಲ್ಯನೇ ಆಗಲಿ. ನೋಡಿ 25 ಸಮೋಸಾಗೆ ಇಷ್ಟೇ ಮಾಡ್ಕೊಂಡಿದ್ದೀನಿ. ಇನ್ನು ಎಕ್ಸ್ಟ್ರಾ ಇತ್ತು ಪಲ್ಯ ಜಾಸ್ತಿಯಾಗಿ, ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕಿದೆ. ಡ್ರೈ ಆಗಿಬಿಡುತ್ತೆ ಪಲ್ಯ. ಹಾಗಾಗಿ ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕ್ಬಿಟ್ಟೆ ಮಾಡಬೇಕು. ಸ್ವಲ್ಪ ಸಪ್ರೇಟಾಗಿ ಎತ್ತಿಟ್ಕೊಂಡಿದ್ದೀನಿ. ಯಾರಾದರೂ ಕೇಳಿದಾಗ ಆಲೂಗಡ್ಡೆ ಬೇಯಿಸ್ಬಿಟ್ಟು ಸ್ವಲ್ಪ ಉಪ್ಪು ಹುಳಿ ಹೆಂಗೆ ಕಡಿಮೆ ಆಗಿದೆ ನೋಡಿಬಿಟ್ಟು ಪಲ್ಯ ಹಾಕಿ ಮಿಕ್ಸ್ ಮಾಡಿ ಕೊಡೋದು. ಉಪ್ಪು ಹಾಕ್ತಾಯಿದ್ದೀನಿ, ಯಾಕಂದರೆ ಪಲ್ಯಗೆ ಹಾಕಿದ್ದೆ. ಇವಾಗ ಆಲೂಗಡ್ಡೆ ಬೇಯಿಸ್ಬಿಟ್ಟು ಮತ್ತೆ ಹಾಕಬೇಕಲ್ವ, ಸಪ್ಪೆ ಇರುತ್ತೆ. ಮತ್ತೆ ಹಾಕ್ಬಿಟ್ಟು ಸ್ಮ್ಯಾಶ್ ಮಾಡ್ತಾಯಿದ್ದೀನಿ. ಡೈಲಿ ಇದೇ ಕೆಲಸ ನಂದು. ಬೆಳಗ್ಗೆ ಎದ್ದೆ, ಕಸ ಗುಡಿಸ್ದೆ, ನೀರು ಹಾಕ್ತೆ, ಮುಖ ತೊಳೆದು, ಟೀ ಕುಡಿದು, ಆಲೂಗಡ್ಡೆ ಬೇಯಿಸ್ಕೊಂಡು, ಪಲ್ಯ ಮಾಡಿಕೊಂಡು, ಪಲ್ಯ ಬಿಸಿ ಮಾಡಿಕೊಂಡು, ಸಮೋಸ ಇಟ್ಟು ಕಲಿಸ್ಕೊಂಡು, ಡೈಲಿ ಇದೇ ಕೆಲಸ. ಮಕ್ಳಿಗೆ ಸ್ಕೂಲಿಲ್ಲ, ಸ್ವಲ್ಪ ಲೇಟಾಗಿ ಎದ್ದಿದ್ದೀನಿ ಅಷ್ಟೇ. ನಾನು ಸ್ಕೂಲ್ಗಳಿಗೆಲ್ಲ, ಕ್ಯಾಂಟೀನ್ಗಳಿಗೆಲ್ಲ ಸಮೋಸ ಕೊಡ್ತೀನಿ. ಆವಾಗ 4 ಗಂಟೆಗೆ ಎದ್ದೇಳ್ತೀನಿ. ನಾನು ತೋರಿಸ್ತೀನಿ ನಿಮಗೆ. 2ನೇ ತಾರೀಕು ಮೇಲೆ ಸ್ಕೂಲ್ ಸ್ಟಾರ್ಟ್ ಆಗುತ್ತಲ್ಲ, ಅವಾಗ ಹೇಳ್ತಾರೆ, ನಾನು ತೋರಿಸ್ತೀನಿ. ನೋಡಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ, ಹಿಟ್ಟು ಕಲಸೋಣ ಅಂತ. ಅಜ್ವಾನ ಹಾಕ್ತಾಯಿದ್ದೀನಿ.
ಚಿರೋಟಿ ರವೆ ಹಾಕ್ತಾಯಿದ್ದೀನಿ 2 ಸ್ಪೂನು. ಆವಾಗಿಂದ ಆವಾಗ ಕಲ್ಸ್ಕೊಂಡು ಮಾಡ್ರೆ ಫ್ರೆಶ್ ಆಗಿರುತ್ತೆ. ಅದೇ ಕೆಲಸ ಆಗಿಬಿಡುತ್ತೆ. ಮಕ್ಳಿಗೆ ಸ್ಕೂಲಿಗೆ ಬಿಡಬೇಕು. ಈಗ ಸ್ಕೂಲಿಲ್ಲ, ಫ್ರೀಯಾಗಿ ಮಾಡ್ತಾಯಿದ್ದೀನಿ. ಸ್ಕೂಲಿಗೆ ಬಿಟ್ಟರೆ ತುಂಬ ಕಷ್ಟ ಆಗುತ್ತೆ ನನಗೆ. ಮಕ್ಕಳಿಗೆ ನೋಡಬೇಕು, ಜಡೆ ಹಾಕಬೇಕು, ಅವ್ರಿಗೆ ನಾಷ್ಟ ಮಾಡಬೇಕು, ಟಿಫನ್ ರೆಡಿ ಮಾಡಬೇಕು, ಅವ್ರಿಗೆ ಎಬ್ಬಿಸ್ಬೇಕು. ತುಂಬ ಕೆಲಸ ನಂಗೆ ಬೆಳಗ್ಗೆ ಆದರೆ. ನಾನು ಟೆನ್ಷನ್ನಲ್ಲಿರ್ತೀನಿ ಆ ಟೈಮ್ನಲ್ಲಿ. ಅದಕ್ಕೆ ಒಂದು ದಿನ ಹಿಂದೆಯೇ ರೆಡಿ ಮಾಡಿ ಇಟ್ಕೊಂಡ್ಬಿಡ್ತೀನಿ. ಸಮೋಸೆ ಹಿಟ್ಟೆಲ್ಲ ರೆಡಿ ಮಾಡಿ ಕಟ್ ಮಾಡಿ ಉಂಡೆ ಮಾಡಿಬಿಟ್ಟು ರೌಂಡ್ ಮಾಡಿ ಫ್ರಿಡ್ಜಲ್ಲಿ ಇಕ್ತೀನಿ. ಏನಾಗಲ್ಲ, 1 ವಾರ ಇಟ್ಟರು ಏನಾಗಲ್ಲ. ನಾನು ಯಾರಿಗೂ ಅಷ್ಟು 1 ವಾರ ತನಕ ಮಾಡಿಕೊಡಲ್ಲ. ಇವಾಗ ಒಂದು 50-60 ಸಮೋಸ ಅಷ್ಟು ಕಲಿಸ್ತಾಯಿದ್ದೀನಿ. ಯಾಕಂದ್ರೆ ಜಾಸ್ತಿ ಹಾಕ್ಬಿಟ್ಟೆ ಎಣ್ಣೆ ದಾಲ್ಡ ಎಲ್ಲ. ಹಿಟ್ಟು ಹಾಕ್ತಾಯಿದ್ದೀನಿ, ಉಪ್ಪು ಹಾಕ್ತಾಯಿದ್ದೀನಿ. ಸಪ್ಪೆ ಆಗಿಬಿಡುತ್ತಲ್ಲ ಉಪ್ಪು ಹಾಕಿಲ್ಲ ಅಂದರೆ. ಒಂದು ಟೈಮ್ ಮರ್ತೋಗ್ಬಿಡ್ತೀನಿ, ಸಪ್ಪೆ ಆಗಿಬಿಡುತ್ತೆ. ಇವಾಗ ಇದು ಸ್ಟಿಕ್ ತೊಗೊಂಡ್ಬಿಟ್ಟು ಯಾವುದಾದ್ರೂ ಸೌಟೋ ಏನೋ ಚಾಕುನ ಏನಾದರೂ ತೊಗೊಂಡು ಮಿಕ್ಸ್ ಮಾಡ್ತೀನಿ. ಆಫ್ ಮಾಡಿಬಿಡ್ತೀನಿ ಗ್ಯಾಸು. ಮತ್ತು ಸೀದೋಗ್ಬಿಡುತ್ತೆ ಕೆಳಗಡೆ ಎಲ್ಲ. ಅದು ಉಂಡೆ ಇರುತ್ತಲ್ವ ಕೆಳಗಡೆ ಎಲ್ಲ, ಅದೆಲ್ಲ ಮೇಲೆ ಬರಲಿಲ್ಲ, ಸೀದೋಗ್ಬಿಡುತ್ತೆ ಅಂತ ನೋಡಿ. ಇವಾಗ ಆರಾಮಾಗಿ ಫ್ರೀಯಾಗಿ ಹೊರಗಡೆ ಬಂದು ಮಂಚ ಮೇಲೆ ಕೂತ್ಕೊಂಡ್ಬಿಟ್ಟು ಆರಾಮಾಗಿ ಕಲಿಸ್ತಾಯಿದ್ದೀನಿ. ಅದು ದಾಲ್ಡ ಎಣ್ಣೆ ಎಲ್ಲ ಉಂಡೆ ಕಟ್ಕೊಂಡಿರುತ್ತೆ ಹಿಟ್ಟು ಹಾಕಿದ್ಮೇಲೆ. ಅದು ಉಂಡೆ ಎಲ್ಲ ಇದಾಗಬೇಕು ಅಂಥೇಳಿ ಫುಲ್ ಮಿಕ್ಸ್ ಮಾಡ್ತಾಯಿದ್ದೀನಿ ಅದನ್ನು. ಉಪ್ಪು, ದಾಲ್ಡ, ಎಣ್ಣೆ ಎಲ್ಲ ಮಿಕ್ಸ್ ಆಗಲಿ ಅಂತೇಳ್ಬಿಟ್ಟು ನೋಡಿ. ನೀರು ಹಾಕ್ಬಿಟ್ಟು ಗಟ್ಟಿ ಕಲಿಸ್ಬೇಕು. ಕ್ರಿಸ್ಪಿಯಾಗಿ ಬರಬೇಕಂದ್ರೆ ಸಮೋಸ ಗಟ್ಟಿಯಾಗೇ ಇರಬೇಕು ಸಮೋಸ ಹಿಟ್ಟು. ಇದೆಲ್ಲ ನಮ್ಮಮ್ಮ ಹೇಳ್ಕೊಟ್ರು ನನಗೆ. ನಮ್ಮಮ್ಮ ಯಾರೋ ಒಬ್ಬರು ಹೇಳ್ಕೊಟ್ರು, ಗೊತ್ತಿರೋರು. ನಿಜವಾಗ್ಲೂ ನೆನೆಸ್ಕೊಬೇಕು ನಾವು ಇವತ್ತು ಅವ್ರಿಗೆ. ಮನಸ್ಸಲ್ಲಿ ತುಂಬ ಇದೆ. ಯಾರೇ ಸಹಾಯ ಮಾಡಿದರೂ ನಾವು ಮರಿಬಾರ್ದಲ್ವ. ನಮ್ಮಮ್ಮಗೆ ಅವ್ರು ಹೇಳ್ಕೊಟ್ರು, ನಮ್ಮಮ್ಮ ನನಗೆ ಹೇಳ್ಕೊಟ್ರು. ಹಾಗೆ ನೋಡಿ, ಒಬ್ಬರಿಂದ ಒಬ್ಬರಿಗೆ ಯಾರ ಹತ್ರ ಫ್ರೀಯಾಗಿ ಈಸ್ಕೊಂಡು ಏನು ಇದು ಮಾಡಬಾರ್ದಲ್ವ. ನಮ್ಮ ಕೆಲಸ ನಾವು ಮಾಡಿಕೊಂಡು ಎಷ್ಟು ಬರ್ತೋ ಅಷ್ಟು ಇದು ಮಾಡ್ಕೊಂಡು ಹೋಗೋಣ ಅಷ್ಟೇ. ನೋಡಿ ಈಗ ಎಷ್ಟಾಗುತ್ತೋ ಅಷ್ಟು ಕಲಸಿ ಸೈಡಲ್ಲಿ ಇಕ್ತಾಯಿದ್ದೀನಿ. ಆಮೇಲೆ ಎಲ್ಲ ಸ್ವಲ್ಪ ಮಿಕ್ಸ್ ಮಾಡಿ ರೌಂಡ್ ಮಾಡಿ ಇಕ್ತೀನಿ. ಹೇಗೆ ಅಂತ ತೋರಿಸ್ತೀನಿ ನೋಡಿ. ಹೀಗೆ ಮಂಡಿಗಾಲು ಹಚ್ಚಿ ಊರಿಬಿಟ್ಟು ಚೆನ್ನಾಗಿ ಗಟ್ಟಿಗೆ ಕಲಿಸ್ಬೇಕು. ಗಟ್ಟಿಗೆ ಕಲಿಸಿದ್ರೇ ಬರೋದು. ಈ ಚಪಾತಿ ಥರ ಕಲಿಸಿದ್ರೆ ಬರಲ್ಲ, ಸಮೋಸನೇ ಬರಲ್ಲ. ಎಲ್ಲ ಚುಕ್ಕೆ ಥರ ಬರುತ್ತೆ, ಮೇಲೆ ಬಬಲ್ಸ್ ಥರ ಬರುತ್ತೆ, ಕ್ರಿಸ್ಪಿ ಇರಲ್ಲ. ಈ ಮೈದಾನ ಚೆನ್ನಾಗಿ ಗಟ್ಟಿಯಾಗಿ ಕಲಸಿಟ್ಬಿಟ್ರೆ ನೋಡಿ. ತುಂಬ ಗಟ್ಟಿಯಾಗಿದ್ದರೆ ಸ್ವಲ್ಪ ನೀರು ಹಾಕ್ಕೊಂಡು ಮಾಡ್ತೀನಿ ಅಷ್ಟೇ. ತುಂಬ ಇದಾಗಲ್ಲ. ಫಸ್ಟ್ ಗೊತ್ತಿರಲಿಲ್ಲ. ನಮ್ಮಮ್ಮ ಹೇಳ್ಕೊಟ್ರು, ಬಂದಿಲ್ಲ ನನಗೊಂದು 5-6 ತಿಂಗಳು ಸರಿಯಾಗಿ ಮಾಡೋಕ್ಕೆ. ತುಂಬ ಗಟ್ಟಿಗೆ ಕಲಿಸಿದ್ರೇ ಚೆನ್ನಾಗಿರುತ್ತೆ. ಗಟ್ಟಿ ಕಲಿಸಿದ್ರೆ ಕ್ರಿಸ್ಪಿಯಾಗಿರುತ್ತೆ. ಬನ್ನಿ ಲಾಸ್ಟಲ್ಲಿ ತೋರಿಸ್ತೀನಿ ಎಷ್ಟು ಕ್ರಿಸ್ಪಿಯಾಗಿತ್ತು ಅಂತ. ನೋಡಿದ್ರೇ ಗೊತ್ತಾಗುತ್ತೆ ಕ್ರಿಸ್ಪಿ ಇದೇನೋ ಇಲ್ವೋ ಅಂತ. ಬಬಲ್ಸ್ ಬರಬಾರ್ದು. ಮೇಲೆ ಎಲ್ಲ ಬಬಲ್ಸ್ ಬಂದುಬಿಟ್ರೆ ಕ್ರಿಸ್ಪಿ ಇರಲ್ಲ, ಚೆನ್ನಾಗಿರಲ್ಲ. ಪಲ್ಯ ಚೆನ್ನಾಗಿದ್ರೂ ಮೇಲೆ ಹಿಟ್ಟು ಥರ ಇರುತ್ತೆ, ಅದು ಅಷ್ಟೊಂದು ಚೆನ್ನಾಗಿರಲ್ಲ ನೋಡಿ. ಇವಾಗೆಲ್ಲ ಇಷ್ಟಿಷ್ಟು ರೌಂಡ್ ಮಾಡಿ ಇಟ್ಕೊಂಡಿದ್ದೀನಿ. ನಾನು ಯೂಸ್ ಮಾಡ್ತೀನಲ್ವಾ ಆಯಿಲ್ ಪ್ಯಾಕೆಟು, ಬಿಸಾಕಲ್ಲ, ಅದು ಹಾಗೆ ಇಟ್ಟಿರ್ತೀನಿ. ಒಂದು 3 ಸೈಡ್ ಕಟ್ ಮಾಡ್ಕೊಂಡ್ಬಿಟ್ಟು, ಸೈಡಲ್ಲೆಲ್ಲ ತುಂಬ ಎಣ್ಣೆ ಇರುತ್ತೆ, ವೇಸ್ಟ್ ಮಾಡಲ್ಲ. ನಾನು ಯಾವುದನ್ನು ವೇಸ್ಟ್ ಮಾಡಲ್ಲ ನೋಡಿ. ಎಣ್ಣೆ ಎಲ್ಲ ಎತ್ಬಿಟ್ಟು ಅದಕ್ಕೆ ಹಾಕ್ಬಿಟ್ಟು ಕ್ಲೋಸ್ ಮಾಡ್ತೀನಿ. 1-2 ಅವರ್ 1 ಅವರ್ ಅದು ನೆನೆಸಿದ್ರೇ ಸ್ಮೂತಾಗಿ ಬರುತ್ತೆ ಸಮೋಸ. ಡೈಲಿ ಇದೇ ಕೆಲಸ ನಂದು, ಇನ್ನೇನಿಲ್ಲ. ಮಾಡಬೇಕಲ್ವ ಮನೇಲಿ ಕೂತ್ಕೊಂಡು ಏನಾದರೂ. ಎಲ್ಲದಕ್ಕೂ ಯಜಮಾನ್ರ ಹತ್ರನೇ ದುಡ್ಡು ಕೇಳೋಕ್ಕಾಗಲ್ಲ, ಕೊಡಲ್ಲ ಅವರು ನೋಡಿ. ಪಲ್ಯ ಮಾಡ್ಕೊಂಡು ಇಟ್ಟಿದ್ನಲ್ವ, ಉಪ್ಪು ಹಾಕ್ಬಿಟ್ಟು ಬಿಸಿ ಮಾಡ್ತಾಯಿದ್ದೀನಿ. ಫಸ್ಟ್ ಇದು ಬಿಸಿ ಮಾಡಿಬಿಟ್ರೆ ಟೈಮ್ ವೇಸ್ಟ್ ಆಗಿಬಿಡುತ್ತೆ. ಫಸ್ಟು ಸಮೋಸ ಹಿಟ್ಟು ಕಲಸಿಟ್ಬಿಟ್ರೆ ಇದು ಬಿಸಿ ಮಾಡ್ತಾಯಿದ್ರೆ ಅದು ನೆನೀತಾ ಇರುತ್ತೆ. ಹಾಗಾಗ್ಬಿಟ್ಟು ಇದು ಮಾಡಿಬಿಟ್ಟು ಫಸ್ಟು ಸೈಡಲ್ಲಿ ಇಟ್ಬಿಟ್ಟು ಆಮೇಲೆ ಹಿಟ್ಟು ಕಲಸಿ ನೆನೆಯೋಕ್ಕೆ ಬಿಟ್ಬಿಡೋದು. ಚೆನ್ನಾಗಿ ಬಿಸಿ ಮಾಡೋದು. ಫ್ರೆಶ್ ಅಲ್ವಾ, ಚಳಿಗಾಲ ಏನೂ ಕೆಟ್ಟೋಗಲ್ಲ. ಮಾಡಬೇಕಲ್ವ, ಮಾಡೋದು. ಬಿಸಿ ಮಾಡದೆ ಕೊಡೋಕ್ಕಾಗಲ್ಲ ನೋಡಿ. ಈ ಹತ್ತಿ ಬರುತ್ತಲ್ಲ ದೇವ್ರಿಗೆ ಇಡೋದು, ಅದರಲ್ಲಿ ನೀರೆಲ್ಲ ಹಚ್ಚೋಕ್ಕೆ ಅಂತ ಸಪ್ರೇಟಾಗಿ ಒಂದು ಬೌಲಲ್ಲಿ ನೀರು ಇಟ್ಕೊಂಡು ಅದು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ತೋರಿಸ್ತೀನಿ ಆಮೇಲೆ ಹೆಂಗೆ ಯೂಸ್ ಮಾಡ್ತೀನಿ ಅಂತ
ನೋಡಿ ಒಂದು ಅರ್ಧ ಗಂಟೆ ಆಯಿತು ಅನಿಸುತ್ತೆ. ಅಷ್ಟು ಇನ್ನೂ ನೆಂದಿರಲಿಲ್ಲ, ಅದು ಬೇಗ ಬೇಕಿತ್ತು, ಅರ್ಜೆಂಟಿಗೆ ಮಾಡ್ಕೊತಾ ಇದ್ದೀನಿ. ಹಾಗೆ ಚಾಕುನಲ್ಲಿ ಕಟ್ ಮಾಡಿ ರೌಂಡ್ ಮಾಡಿ ಒಂದು ಅರ್ಜೆಂಟಿಗೆ ಒಂದು 25 ಸಮೋಸಕ್ಕೆ ಬೇಕಿತ್ತು ಬೆಳಗ್ಗೆ ಅರ್ಜೆಂಟಾಗಿ. 25 ಸಮೋಸಕ್ಕೆ ಎಷ್ಟು ಬೇಕೋ ಅಷ್ಟು ಉಂಡೆ ಮಾಡಿ ಇಟ್ಕೊತಾ ಇದ್ದೀನಿ. ನಾನು ನಿಮಗೆ ಫುಲ್ಲಾಗಿ ವಿಡಿಯೋ ತೋರ್ಸೋಕ್ಕಾಗಿಲ್ಲ, ತುಂಬ ಲೆಂತಿಯಾಗಿದೆ ವಿಡಿಯೋ. ನೋಡಿ ಈ ಥರ ರೌಂಡ್ ಮಾಡಿ ಉದ್ದ ಶೇಪ್ ಮಾಡ್ತೀನಿ, ಉದ್ದ ಮಾಡ್ತೀನಿ. ನಮ್ಮದು ದಾವಣಗೆರೆ, ನಮ್ಮದು ಈ ಊರಲ್ಲ, ನಮ್ಮ ದಾವಣಗೆರೆ ಕಡೆ ಗೊತ್ತಾಗುತ್ತೆ. ಈ ಕರ್ಚಿಕಾಯಿ ಮಾಡ್ತೀವಿ ನಾವು ಈ ಥರ ಉದ್ದ ಮಾಡಿಕೊಂಡು, ಅದು ಚಿಕ್ಕದು ಮಾಡ್ತೀವಿ, ನಾವು ಇಲ್ಲಿ ದೊಡ್ಡದು ಮಾಡ್ತಾಯಿದ್ದೀವಿ ಸಮೋಸೆಗೆ. ಈ ಥರ ಉದ್ದ ಮಾಡಿಕೊಂಡು ಫೋಲ್ಡಿಂಗ್ ಮಾಡಿಬಿಟ್ಟು ಕಟ್ ಮಾಡಿ ಇಟ್ಕೊಳ್ಳೋದು. ಎಲ್ಲ ವಿಡಿಯೋ ತೋರ್ಸೋಕ್ಕಾಗಿಲ್ಲ ಫುಲ್, ಆದರೆ ಸ್ವಲ್ಪ ಒಂದು ನಿಮ್ಗೊಂದು 3 4 ಸಮೋಸ ಆಗೋಷ್ಟು ತೋರಿಸ್ತಾ ಇದ್ದೀನಿ. ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಬೇಕು ಅಂತಲೇ ಹೊಸ ಫೋನ್ ತೊಗೊಂಡಿದ್ದೀನಿ. ನನ್ನ ಹಳೆ ಫೋನ್ ಕೆಟ್ಟೋಗಿದೆ, ಸರಿ ಇಲ್ಲ, ಯಾವಾಗ ಆಫ್ ಆಗುತ್ತೋ ಗೊತ್ತಿಲ್ಲ. 15,000 ಸಾಲ ಮಾಡಿ ತೊಗೊಂಡಿದ್ದೀನಿ ಫೋನ್ನ. ಸಾಲ ತೀರಿಸ್ಬೇಕಲ್ವಾ, ಸಾಲ ತೀರಿಸ್ಬೇಕು, ಗಾಡಿ EMI ಕಟ್ಟಬೇಕು. ನನಗೂ ನಮ್ಮ ಯಜಮಾನ್ರಿಗೆ ಹೊಸ್ದಾಗಿ LIC ಮಾಡಿಸಿದ್ದೀನಿ, 1.5 ವರ್ಷ ಆಯಿತು, ಅದು ಕಟ್ಟಬೇಕಲ್ವಾ. ಕಷ್ಟ ಇದೆ ಜೀವನ, ಏನೂ ಮಾಡೋಕ್ಕಾಗಲ್ಲ. ನೋಡಿ ಸಮೋಸ ಮಾಡಿಟ್ಕೊಂಡು ಕಟ್ ಮಾಡಿಟ್ಟಿದ್ನಲ್ವ, ಈಗ ಅಗಲ ಮಾಡ್ತಾಯಿದ್ದೀನಿ. ಅಗಲ ಮಾಡಿಲ್ಲ ಅಂದರೆ ದೊಡ್ಡದು ಬರಲ್ಲ ಸಮೋಸ. ಕಟ್ ಮಾಡಿ ಇಕ್ಕಿರ್ತೀನಿ ಅಷ್ಟೇ, ಅಲ್ಲಿ ಇವಾಗ ತೆಗ್ದು ಮತ್ತೆ ಅಗಲ ಮಾಡ್ತಾಯಿದ್ದೀನಿ. ಅಗಲ ಮಾಡಲೇಬೇಕು, ಇದು ಬೇಗ ಈಚಲ್ಲ, ಮತ್ತು ಇದಾಗಿಬಿಡುತ್ತೆ, ಚಿಕ್ಕದಾಗಿಬಿಡುತ್ತೆ. ಇವಾಗ ಎಲ್ಲನೂ ಅಗಲ ಮಾಡಿ ಇಟ್ಕೋತೀನಿ. ಎಣ್ಣೆ ಬಿಸಿಗೆ ಇಟ್ಕೋತಾ ಇದ್ದೀನಿ ಒಂದು ಕಡೆ. ನಾನು ಹೇಳಿಲ್ವಾ, ಮತ್ತೆ ಅಗಲ ಮಾಡ್ತಾಯಿದ್ದೀನಿ. ಏನಕ್ಕೆ ಅಗಲ ಮಾಡ್ತಾಯಿದ್ದೀನಿ, ಒಂದು ಸೈಡ್ ಎಲ್ಲಿ ದಪ್ಪ ಇರುತ್ತೋ ಅಲ್ಲಿ ಮಾತ್ರ ಸ್ವಲ್ಪ ಉದ್ಕೊಂಡು ಹಾಗೆ ಇಟ್ಕೋತೀನಿ. ನೋಡಿ ಇದು ಏನಕ್ಕೆ ಇಟ್ಕೊಂಡಿದ್ದೆ ಅಂದರೆ, ಬೌಲು ಹತ್ತಿನ ನೀರು ಹಚ್ಬಿಟ್ಟು ಸಮೋಸ ಪಲ್ಯ ಹಾಕಿ ಇಡೋಣ ಅಂತ ಇಟ್ಕೊಂಡಿದ್ದೀನಿ. ನೀರು ಹಾಕಲೇಬೇಕು, ನೀರು ಹಾಕಿಲ್ಲ ಅಂದರೆ ಅಂಟ್ರಲ್ಲ, ಅದು ಸ್ವಲ್ಪ ನೀರು ಹಾಕ್ಬಿಟ್ಟು ನೋಡಿ ಫೋಲ್ಡಿಂಗ್ ಮಾಡ್ತಾಯಿದ್ದೀನಿ. ನೋಡಿ ಮತ್ತೆ ಅದೇ ಥರ ಮಾಡ್ತಾಯಿದ್ದೀನಿ. ಈಗ ಇನ್ನೊಂದು ತೋರಿಸ್ತೀನಿ ನೋಡಿ. ಅಗಲ ಮಾಡಿರ್ತೀನಲ್ವ, ಅದು ಮತ್ತೆ ಫೋಲ್ಡಿಂಗ್ ಮಾಡಿಕೊಂಡು, ಅದು ಸರಿಯಾಗಿ ಹಾಕಿಲ್ಲ, ಎಡಿಟ್ ಮಾಡೋ ಸರಿಯಾಗಿ ಮಾಡಿಲ್ಲ. ಆ ಥರ ಫೋಲ್ಡಿಂಗ್ ಮಾಡ್ಕೊಂಡು ನೀರು ಹಚ್ಬಿಟ್ಟು ಒಳಗಡೆ ಸಮೋಸ ಪಲ್ಯ ಹಾಕ್ಬಿಟ್ಟು ಫೋಲ್ಡಿಂಗ್ ಮಾಡ್ಕೊಳ್ಳೋದು. ಕೆಳಗಡೆ ಇಟ್ಬಿಟ್ಟು ಜೋರಾಗಿ ಪ್ರೆಸ್ ಮಾಡಿದ್ರೆ ನಿಲ್ಲುತ್ತೆ, ಇಲ್ಲಾಂದ್ರೆ ಓಪನ್ ಆಗಿಬಿಡುತ್ತೆ. ಎಣ್ಣೆ ಒಳಗಡೆ ಹಾಕಿದ ತಕ್ಷಣ ಓಪನ್ ಆಗಿಬಿಡುತ್ತೆ. ಅವು ಪಲ್ಯ ಎಲ್ಲ ಬಿಟ್ಕೊಂಡ್ಬಿಟ್ಟು ಸೀದೋಗ್ಬಿಡುತ್ತೆ, ಎಣ್ಣೆ ಬ್ಲ್ಯಾಕ್ ಆಗಿಬಿಡುತ್ತೆ. ನೋಡಿ ಮತ್ತೆ ಹಾಗೆ ಮಾಡ್ತಾಯಿದ್ದೀನಿ. ಈಸಿ ಕೆಲಸ, ಫಸ್ಟ್ ಕಲಿಯುವಾಗ ಕಷ್ಟ ಆಗ್ತಾಯಿತ್ತು, ಇವಾಗೆಲ್ಲ ಈಸಿ ಇದೆ. ಆದರೆ ಇದ್ರ ಜೊತೆ ಮನೆ ಕೆಲಸ ಮಾಡಿಕೊಂಡು ಮಕ್ಳು ಕರ್ಕೊಂಡು ಹೋಗೋದು, ಸ್ಕೂಲಿಗೆ ಬಿಡೋದು ತುಂಬ ಕಷ್ಟ ಆಗುತ್ತೆ. ಏನು ಮಾಡೋದು, ಮಾಡಲೇಬೇಕಲ್ವ. ನಮ್ಮ ಯಜಮಾನ್ರಿಗೆ ಕೋಪ ಜಾಸ್ತಿ, ಅವ್ರು ಸ್ವಲ್ಪ ಕೂಡ ಏನು ಹೆಚ್ಚು ಕಮ್ಮಿ ಆಗೋಂಗಿಲ್ಲ. ಆಗಿಬಿಟ್ರೆ ಏನೂ ಹೆಲ್ಪ್ ಮಾಡಲ್ಲ, ಮಕ್ಳಿಗೆ ಕರ್ಕೊಂಡು ಹೋಗಲ್ಲ, ಬಿಡಲ್ಲ, ನಾನೇ ಮಾಡ್ಬೇಕು. ಏನು ಮಾಡೋದು, ಹೇಳೋದು ತುಂಬ ಇದೆ. ವಿಡಿಯೋ ಸಮೇತ ಹಾಕಿ ತೋರಿಸ್ತೀನಿ ರೀ ಏನೇನು ನಡೆಯುತ್ತೆ ನಮ್ಮ ಮನೇಲಿ ಅಂತ. ನೋಡಿ ಎಲ್ಲ ಮಾಡಿ ಇಟ್ಕೊಂಡಿದ್ದೆ ಒಂದು ಸೈಡಲ್ಲಿ, ಎಲ್ಲ ಎಣ್ಣೆನಲ್ಲಿ ಹಾಕ್ತಾಯಿದ್ದೀನಿ. ಉರಿ ಕಡಿಮೆ ಮಾಡಿಬಿಟ್ಟಿದ್ದೀನಿ, ಮರ್ತ್ಬಿಟ್ಟು ನಾನು ನೋಡೇ ಇಲ್ಲ, ಸಣ್ಣ ಉರಿ ಮಾಡಿದ್ದೀನಿ. ಕಲ್ಲಿಟ್ಕೊಂಡಿದ್ದೀನಿ, 3 ಸೈಡು ಕಲ್ಲಿಟ್ಟಿದ್ದೀನಿ. ಯಾಕಂದರೆ ಒಂದು ಟೈಮ್ ತಿರ್ಗಿಸುವಾಗ ಸಮೋಸ ಬಿದೋಗ್ಬಿಟ್ರೆ ಅಂತ ಅಷ್ಟೇ. ನೋಡಿ ಸಮೋಸ ಎಲ್ಲ ಮಾಡಿದಾಯಿತು, 1 ರೌಂಡ್ ಆಯ್ತು ಅಷ್ಟೇ, ತೆಗ್ದಿಕ್ತಾ ಇದ್ದೀನೆಲ್ಲ. ನೋಡಿ ಇವಾಗ ಅರ್ಧ ಬೆಂದೋಗಿದೆ, ತಿರುಗಿಸ್ತಾ ಇದ್ದೀನಿ. ಹಿಂಗೆ ತಿರುಗಿಸುವಾಗ ಅದು ರೌಂಡ್ ಇದೆ ಅಲ್ವಾ ಬಾಣಲಿ, ಹಿಂಗೆ ಎದೆ ಮೇಲೆ ಬಿದ್ದೋಗ್ಬಿಟ್ರೆ ಅಂತ ಅಷ್ಟೇ. ಹೊಟ್ಟೆ ಮೇಲೆ, ಎದೆ ಮೇಲೆ, ಸೈಡಲ್ಲಿ ಎಲ್ಲಿ ಬಿದ್ದರೂ ನನಗೆ ಕಷ್ಟ. ನಾನು ತುಂಬ ಸತಿ ಸುಟ್ಕೊಂಡ್ಬಿಟ್ಟಿದ್ದೀನಿ, ಮೈ ಮೇಲೆಲ್ಲ ಎಣ್ಣೆ ಎಲ್ಲ ಬಿದ್ದೋಗ್ಬಿಟ್ಟು, ಕೈ ಮುಖ ಎಲ್ಲ ಸುಟ್ಟೋಗ್ಬಿಟ್ಟಿತ್ತು. ನಾನು ಧರ್ಮಸ್ಥಳಕ್ಕೆ ಮುಡಿ ಕೊಟ್ಟಿದ್ದೆ, ಆ ಟೈಮಲ್ಲಿ ಮುಖ ಎಲ್ಲ ಸುಟ್ಕೊಂಡು ಹೋಗ್ಬಿಟ್ಟಿದ್ದು. ನಮ್ಮ ಅಣ್ಣ ತೀರೋಗ್ಬಿಟ್ಟಿದ್ರು ಆ ಟೈಮ್ನಲ್ಲಿ.
ಹತ್ಕೊಂಡು ಮಾಡುವಾಗ ಮುಖಕ್ಕೆ ಎಗರ್ಸ್ಕೊಂಡ್ಬಿಟ್ಟಿದ್ದೆ. ಸಮೋಸ ಎಣ್ಣೆ ಎಲ್ಲ ಮುಖ ಮೇಲೆ ಬಿದ್ದೋಗಿ ಮುಖ ಎಲ್ಲ ಸುಟ್ಟೋಗ್ಬಿಟ್ಟಿತ್ತು. ಅಂದರೆ ಜಾಸ್ತಿ ಇಲ್ಲ, ಎಲ್ಲ ಕಡೆ ಸ್ಪ್ರೆಡ್ ಆಗಿಬಿಟ್ಟಿತ್ತು. ಡಾಟ್ 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 ಥರ ಎಲ್ಲ ಕಣ್ಣ ಮೇಲೆ, ಮೂಗು ಮೇಲೆಲ್ಲ ತುಂಬ ಅಸಹ್ಯವಾಗಿ ಕಾಣಿಸ್ತಾ ಇದ್ದೆ ನಾನು. ನೋಡಿ, ಪಕ್ಕದ ಬೇಕ್ರಿಯವ್ರಿಗೆ ಕೊಡಬೇಕು. 10 ಅವ್ರು 15 ತೊಗೊಳ್ಳೋದು ಡೈಲಿ ಬೆಳಗ್ಗೆ. ಕ್ರಿಸ್ಮಸ್ ಇರೋದ್ರಿಂದ 10 ತೊಗೋತಾ ಇದ್ದಾರೆ. ಇನ್ನೂ ಸ್ವಲ್ಪ ಬೇಯಿಸ್ತಾ ಇದ್ದೀನಿ. ಬನ್ನಿ ಅವ್ರಿಗೆ ಕೊಡ್ತೀನಿ. ಅವ್ರ ರಿಯಾಕ್ಷನ್ ನೋಡಿ. ನಾನು ಕ್ಯಾಮ್ರಾ ತೊಗೊಂಡು ಹೋಗ್ತಾ ಇದ್ದೀನಿ, ಹೆಂಗೆ ರಿಯಾಕ್ಷನ್ ಕೊಡ್ತಾರೆ ನೋಡಿ. ಶಾಕ್ ಆಗಿಬಿಡ್ತಾರೆ. ನಾನು ಇಲ್ಲಿ ಯಾರಿಗೂ ಹೇಳಿಲ್ಲ, ಯೂಟ್ಯೂಬ್ ವಿಡಿಯೋ ಮಾಡ್ತಾಯಿದ್ದೀನಿ. ನನ್ನ ಮಗಳು ಹೇಳ್ಬೇಡ ಅಂತ ಹೇಳಿದ್ದಾಳೆ. ಅವ್ರು ಏನು ಇವತ್ತು ವಿಡಿಯೋ ಮಾಡ್ಕೊತಾ ಇದ್ದಾರೆ ಇವರು ಅಂತ. ಡೈಲಿ ಬೆಳಗ್ಗೆ ನನ್ನ ಕೆಲಸ ಆಗೋದು 10-10:30 ಸಮೋಸ ಆಗೋದು. ಡೈಲಿ 10:30 ಮೇಲೆ ನನ್ನ ಮನೆ ಕೆಲಸ ಸ್ಟಾರ್ಟ್ ಆಗೋದು. ಪಾತ್ರೆ ತೊಳೆಯೋದು, ಒಂದು ರೌಂಡ್ ಬೆಳಗ್ಗೆ ತೊಳೆದಿರ್ತೀನಿ, ಮತ್ತು ಸೆಕೆಂಡ್ ರೌಂಡು 10:30 ಮೇಲೆ ಡೈಲಿ ಕಸ ಗುಡಿಸೋದು ನಾನು. ಬೆಳಗ್ಗೆ ಎದ್ದ ತಕ್ಷಣ ಗುಡಿಸಲ್ಲ, ಯಾರು ಏನು ಅನ್ಕೊಂಬೇಡಿ, ಅಷ್ಟು ಕೆಲಸ ಇರುತ್ತೆ. ಇದು 2ನೇ ರೌಂಡ್ ಪಾತ್ರೆ ತೊಳಿತಾ ಇದ್ದೀನಿ. ಟೀ ಕುಡ್ದಿರೋದು, ಸಮೋಸ ಮಾಡಿರೋದು. ಒಬ್ಬಳೇ ಮಾಡಬೇಕಲ್ವ, ಕಷ್ಟ ಆಗುತ್ತೆ. ಅಭ್ಯಾಸ ಆಗಿದೆ, ಏನು ಅನಿಸಲ್ಲ. ನಂಗೆ ಯಾರು ತೊಂದರೆ ಕೊಡೋರಿಲ್ಲ, ಬೇಗ ಬೇಗ ಮಾಡ್ಕೊಂಡು ಬಿಡ್ತೀನಿ. ಕ್ಯಾಮ್ರಾ ಅಲ್ಲಿಟ್ಟು ಇಲ್ಲಿಟ್ಟು ಅಲ್ಲಿಟ್ಟು ತುಂಬ ಕಡೆ ಇಟ್ಟು ವಿಡಿಯೋ ಮಾಡಿದ್ದೀನಿ. ಯಾರೇನು ಅನ್ಕೊಬೇಡಿ ನೋಡಿ. ಎಲ್ಲ ಕಡೆ ಸರಿಸಿ ಮೊನ್ನೆ ಎಲ್ಲ ಸರಿಯಾಗಿ ಬಂದಿಲ್ಲ, ಹೇಗೆ ಬೇಕಾಗೆ ವಿಡಿಯೋ ಮಾಡಿದ್ದೀನಿ. ಯಾರು ಕೆಟ್ಟ ಕಮೆಂಟ್ ಹಾಕ್ಬೇಡಿ. ಇವತ್ತು ಸ್ವಲ್ಪ ಪರವಾಗಿಲ್ಲ ಅನ್ಕೋತೀನಿ. ಹೊರಗಡೆ ಧೂಳಲ್ವಾ, ತುಂಬ ಧೂಳು. ರೋಡೆಲ್ಲ ಅಗ್ದಾಕ್ಬಿಟ್ಟಿದ್ದಾರೆ ನಮ್ಮ ಏರಿಯಾದಲ್ಲಿ. ಎಷ್ಟು ಚೆನ್ನಾಗಿತ್ತು, ರೋಡೇ ಹಾಳು ಮಾಡಾಕ್ಬಿಟ್ಟಿದ್ದಾರೆ. ಡೈಲಿ ಗುಡಿಸಿ ಒರೆಸ್ಲೇಬೇಕು, ಒರೆಸಿಲ್ಲ ಅಂದರೆ ಅಷ್ಟು ಮಣ್ಣು. ನೋಡಿ, ಬಾಟ್ಲ್ ನೀರು ತರೋಣ ಅಂತ ನೀರು ಬಾಟ್ಲು ತೊಳಿತಾ ಇದ್ದೀನಿ. ವಾರಕ್ಕೆ 1 ಟೈಮು. ನಮ್ಮ ಮನೆ 4 ಜನಕ್ಕೆ 1 ವಾರಕ್ಕೆ 2 ಬಾಟ್ಲ್ ನೀರು ಬೇಕು. ನನ್ನ ತಮ್ಮ ಬರ್ತೀನಿ ಅಂದಿದ್ದ, ನೀರು ತಂದು ಕೊಡ್ತಾನಂತ ಬಾಟ್ಲು ತೊಳಿತಾ ಇದ್ದೀನಿ. ಅವನು ಬಂದೇ ಇಲ್ಲ. ವೆಯ್ಟ್ ಮಾಡಿ ಸಾಕಾಯಿತು, ಬಂದಿಲ್ಲ. ಅವನಿಗೇನೋ ತಲೆನೋವಂತೆ ಬಂದಿಲ್ಲ. ವಾರಕ್ಕೆ 1 ಟೈಮ್ ತೊಳೆದಿಕ್ತೀನಿ. ನಮ್ಮ ಯಜಮಾನ್ರು ತಂದು ಕೊಡ್ತಾರೆ. ಬಿಸಿನೀರಲ್ಲಿ ತೊಳಿತೀನಿ. ಫಸ್ಟ್ ತಣ್ಣೀರಲ್ಲಿ ತೊಳೆದ್ಬಿಟ್ಟು ಬಿಸಿನೀರಲ್ಲಿ ಅಲ್ಲಾಡಿಸ್ಬಿಟ್ಟು ಇಕ್ತೀನಿ. ಹಾಗೆ ಯಾವಾಗಾದರೂ ತೊಗೊಂಡು ಬರಲಿ ಅಂತ. ಬಿಸಿನೀರು ಬರ್ತಾಯಿದೆ ಅಂತ ಗೊತ್ತಾಗಿಲ್ಲ, ಕೈ ಹಾಕ್ಬಿಟ್ಟೆ, ಆನ್ ಮಾಡಿಬಿಟ್ಟು ಸುಟ್ಟೋಗ್ಬಿಡ್ತು ಸ್ವಲ್ಪ. ಏನಾದರೂ ಮಿಸ್ಟೇಕ್ ಆಗಿದ್ದರೆ ಏನು ಅನ್ಕೊಬೇಡಿ. ಫಸ್ಟ್ ಟೈಮ್ ವಿಡಿಯೋ ಮಾಡ್ತಾ ಇರೋದಲ್ವ, ಸ್ವಲ್ಪ ಮಿಸ್ಟೇಕ್ ಆಗುತ್ತೆ. ಸ್ವಲ್ಪ ಬಟ್ಟೆ ಇತ್ತು. ನಮ್ಮ ಯಜಮಾನ್ರು ನನ್ನ ಮಗ ಹೇಳ್ತಿರೋದಕ್ಕೆ ಮನೆ ಶಾಂತವಾಗಿದೆ. ಇಲ್ಲ ಅಂದರೆ ಅವ್ರದ್ದೇ ಮನೆಯಲ್ಲೇ ಗಲಾಟೆ ಜಾಸ್ತಿ. ಅವನಿದ್ರೆ ಸೈಲೆಂಟಾಗಿರ್ತಾನೆ, ಅಂದರೆ ಸುಮ್ಮನೆ ಹಂಗೆ ಜಗಳಗಳು ಅದು ಇದು, ಅಕ್ಕ ತಮ್ಮ ಇಬ್ಬರು ಫೈಟಿಂಗ್ ಮಾಡ್ತಾ ಇರ್ತಾರೆ. ನಮ್ಮ ಯಜಮಾನ್ರದ್ದು ಬಟ್ಟೆ ಜಾಸ್ತಿ, ನನ್ನ ಮಗಂದು ಬಟ್ಟೆ ಜಾಸ್ತಿ. ಅವ್ರವ್ರು ಒಗ್ದಾಕೋತಾರೆ. ಮನೆಗೆ ಶಬರಿಮಲೆ ಹೋಗ್ತಾರೆ ಅಂತ ಹೇಳ್ಬಿಟ್ಟು ಎಲ್ಲ ಅವತ್ತಿಂದ ನಾನೇ ಬಟ್ಟೆ ಒಗ್ದಾಕ್ತಾಯಿದ್ದೀನಿ 4 ಜನದ್ದು. ಇಲ್ಲ ನನ್ನ ಮಗಳು ಒಕ್ಕೊತಾಳೆ, ನನ್ನ ಮಗಂದು ಅವನೇ ಒಗ್ದಾಕೋತಾನೆ. ಅದ್ರಿಗೆ ಎಷ್ಟು ಬಟ್ಟೆ ಬಿಡ್ತಾರೆ ಅಂದರೆ ಅಷ್ಟು ಬಟ್ಟೆ ಬಿಟ್ಟಿರ್ತಾರೆ. ವಾಷಿಂಗ್ ಮಿಷಿನ್ಗೆ ಹಾಕೊಂತಾರೆ. ದುಡ್ಡು ನೀರು ಜಾಸ್ತಿ ವೇಸ್ಟ್ ಆಗುತ್ತೆ ಅಂತ ನಾನು ಹಾಕಲ್ಲ, ಅವ್ರವ್ರ ಕೈಲೇ ಒಗಿಸ್ತೀನಿ. ನನ್ನ ಮಗಳದ್ದು 1-2 ಜೊತೆ ಬಟ್ಟೆ ಇತ್ತು, ಒಗ್ದಾಕೊಳ್ಳೋಣ ಅಂತ ಒಗಿತಾ ಇದ್ದೀನಿ. ಹೊರಗಡೆ ಒಗಿಬೋದು, ಒಳಗಡೆನೂ ಒಗಿಬೋದು. ನಾನು ಬಾತ್ರೂಮಲ್ಲೇ ಒಗಿತೀನಿ. ರೋಡಲ್ಲಿ ಜನಗಳೆಲ್ಲ ಹೋಗ್ತಾರೆ, ನೋಡ್ಕೊಂಡು ಹೋಗ್ತಾರೆ, ಅಲ್ಲೆಲ್ಲ ಇಷ್ಟ ಆಗಲ್ಲ. ಬಾತ್ರೂಮಲ್ಲೇ ಒಗ್ದಾಕ್ತೀನಿ. ಡೈಲಿ ಇರುತ್ತಲ್ವ, ಒಂದಿನ ಬಿಟ್ಟು ಒಂದಿನ ಬಟ್ಟೆ ಒಗಿತೀನಿ. ಕೈಯಲ್ಲೇ ಒಗಿತೀನಿ. ತುಂಬ ಬೆಡ್ಶೀಟು ಟವಲ್ ಆ ಥರ ಎಲ್ಲ ಇದ್ದರೆ ಮಿಷಿನ್ಗೆ ಹಾಕ್ತೀನಿ. ನಮ್ಮಿಬ್ಬರದೇ ಅಲ್ವಾ, ಕಡಿಮೆ ಇತ್ತು, ಕೈನಲ್ಲೆಲ್ಲ ಒಗ್ದಾಕ್ತಾಯಿದ್ದೀನಿ. ಎಲ್ಲ ಮುಗೀತು. ಬಟ್ಟೆ ಒಗೆಯೋದೊಂದು ಮುಗಿದ್ರೆ ಫುಲ್ಲು ಖುಷಿ, ಅರ್ಧ ಕೆಲಸ ಖುಷಿ. ಬಟ್ಟೆ ಎಲ್ಲ ಒಗ್ದಾಕಿ ಸ್ನಾನ ಮಾಡಿ
ದೇವ್ರ ಹತ್ರ ಕ್ಲೀನ್ ಮಾಡ್ತಾಯಿದ್ದೀನಿ, ಮೇಲೆ ಇಟ್ಟಿದ್ದೀನಿ ದೇವ್ರ ಸ್ಟ್ಯಾಂಡ್ ಮೇಲೆ, ಹಾಗಾಗಿ ನಿಮ್ಗೆ ಸರಿಯಾಗಿ ಕಾಣಿಸಿಲ್ಲ. ಅಲ್ಲಿ ಕೈನಲ್ಲಿ ಹಿಡ್ಕೊಂಡು ಮಾಡ್ತಾಯಿದ್ದೀನಿ, ಎಲ್ಲಿ ಇಟ್ಟು ವಿಡಿಯೋ ಮಾಡಬೇಕಂತ ಗೊತ್ತಾಗಿಲ್ಲ. ದೇವ್ರ ಹತ್ರ ಎಲ್ಲ ಕ್ಲೀನ್ ಮಾಡಿ ಹೂವು ಹಾಕ್ಬಿಟ್ಟು ಎಣ್ಣೆ ಹಾಕಿ ಮಧ್ಯಾಹ್ನ 1-1:30 ಆಯಿತು ನನ್ನ ಕೆಲಸ ಮುಗಿಯೋಷ್ಟೊತ್ತಿಗೆ. ಹಾಗಾಗಿ ಪೂಜೆ ಮಾಡಲಿಲ್ಲ, ಕ್ಲೀನ್ ಮಾಡಿದೆ. ನಮ್ಮ ಯಜಮಾನ್ರು ಶಬರಿಮಲೆಗೆ ಹೋಗಿ ದೀಪ ಅಂಟಿಸಿದಾರಲ್ಲ, ಅದೆಲ್ಲ ಹಾಗೇ ಇರಬೇಕಲ್ಲ, ಅಲ್ಲಿಗೆ ಸ್ವಲ್ಪ ಎಣ್ಣೆ ಹಾಕಿ ಇಳಿದೆ ಅಷ್ಟೇ. ಹೈಟ್ ಕಮ್ಮಿ ಇದ್ದೀನಿ, ಸ್ಟ್ಯಾಂಡ್ ಮೇಲೆ ಹೊಡೆದಿದ್ದಾರೆ, ಸಿಕ್ಕಲ್ಲ. ಹಾಗಾಗ್ಬಿಟ್ಟು ಚೇರ್ ಮೇಲೆ ಹತ್ಬಿಟ್ಟು ಪೂಜೆಗೆ ರೆಡಿ ಮಾಡ್ಕೊತಾ ಇದ್ದೆ. ಪಾತ್ರೆ ಎಲ್ಲ ಜೋಡಿಸ್ತಾ ಇದ್ದೀನಿ, ಬೆಳಗ್ಗೆ ತೊಳೆದಿರೋದೆಲ್ಲ ಸ್ವಲ್ಪ ಇನ್ನೂ ಇದೆ, ಇನ್ನೂ ಜೋಡಿಸ್ಬೇಕು, ಟೈಮ್ ಇಲ್ಲ ಅಂತ ಸ್ವಲ್ಪ ಮಾತ್ರ ಜೋಡಿಸ್ತಾ ಇದ್ದೀನಿ. ಬೆಳಗ್ಗೆ ಹಿಟ್ಟು ಕಲಸಿದ್ನಲ್ವ, ಅದನ್ನ ಇವಾಗ ರೆಡಿ ಉಂಡೆ ಮಾಡ್ತಾಯಿದ್ದೀನಿ, ತೋರಿಸ್ತೀನಿ ರೀ. ಟೈಮ್ ಇರಲಿಲ್ಲ ಬೆಳಗಿಂದ, ನೋಡಿದ್ರಲ್ಲ ಎಷ್ಟು ವಿಡಿಯೋ ಮಾಡಿ ಹಾಕ್ತಾಯಿದ್ದೀನಿ ಅಂತ. ಇದರಲ್ಲಿ ಒಂದು ವಿಡಿಯೋದಲ್ಲೇ ಅಷ್ಟು ಕೆಲಸ ಬೆಳಗಿಂದ. ನಾನು ಉಂಡೆ ಕಟ್ ಮಾಡಿ ಉಂಡೆ ಮಾಡುವಾಗ ಸರಿಯಾಗಿ ತೋರ್ಸೋಕ್ಕಾಗಿಲ್ಲ ಅನಿಸುತ್ತೆ. ಇದು ತೋರಿಸ್ತೀನಿ, ಅದು ಸರಿಯಾಗಿ ಎಡಿಟ್ ಮಾಡಿಲ್ಲ, ಆಗ ಕಾಣಿಸ್ತಾ ಇಲ್ಲ ನಿಮಗೆ. ಲಾಸ್ಟಲ್ಲಿ ತೋರಿಸ್ತೀನಿ ರೀ. ಸುಸ್ತಾಗೋಯ್ತು, 2 ಗಂಟೆ ನಾನು ಊಟ ಮಾಡಿಲ್ಲ, ನಾಷ್ಟ ಮಾಡಿಲ್ಲ. ಒಂದು 70 ಸಮೋಸಾಗ ಏನೋ ಕಲಿಸಿದ್ದೆ ಅನಿಸುತ್ತೆ. ಎಲ್ಲ ರೌಂಡ್ ಮಾಡಿ ಉಂಡೆ ಮಾಡಿ ಎತ್ತಿಕ್ತಾ ಇದ್ದೀನಿ. ಅದು ಸರಿಯಾಗಿ ಎಡಿಟ್ ಮಾಡಿಲ್ಲ, ಹಾಗಾಗಿ ನಿಮಗೆ ತೋರ್ಸೋಕ್ಕಾಗ್ತಾಯಿಲ್ಲ. ಅಲ್ಲಿ ನಾನು ನೋಡಿಲ್ಲ, ಇವಾಗ ಎಡಿಟ್ ಮಾಡುವಾಗ ನೋಡಿಲ್ಲ, ವಾಯ್ಸ್ ಓವರ್ ಕೊಡುವಾಗ ನೋಡ್ತಾ ಇದ್ದೆ, ನನ್ನ ಮುಖನೇ ಕಾಣಿಸ್ತಾ ಇದೆ ಅಲ್ಲಿ. ನೋಡಿ, ಆ ಬಾಕ್ಸ್ ತುಂಬ ಆರೆಂಜ್ ಕಲರ್ ಬಾಕ್ಸ್ ತುಂಬ ಮಾಡಿದ್ದೀನಿ. ಫ್ರಿಡ್ಜಲ್ಲಿ ಇಕ್ತಾಯಿದ್ದೀನಿ, ನಾಳೆ ಬೆಳಗ್ಗೆ ಎತ್ತಿ ಮಾಡೋಣ ಅಂತ. ಕಾಣಿಸ್ತಾ ಇದೆ ಅಲ್ವಾ, ರೌಂಡು. ಸ್ವಲ್ಪ ಹೊತ್ತು ಸುಸ್ತಾಗಿತ್ತು, ಹೊರಗಡೆ ಕೂತ್ಕೊಂಡಿದ್ದೆ. ಹಾಗೆ ಕೆಲಸ ಏನಿತ್ತು, ಕೆಲಸ ಮಾಡಿದ್ರೆ ಬೇಜಾನಿದೆ ರಾತ್ರಿ ಅಂತ ಸುಮ್ಮನೆ ಹಾಗೆ ಒಂದು 5 ನಿಮಿಷ ಕೂತಿದ್ದೆ. ನಾನು ಯಾವಾಗಲೂ ಕೂತ್ಕೊಳ್ಳಲ್ಲ ಆಚೆ ಕಡೆ, ಅಷ್ಟು ಕೆಲಸ ಇರುತ್ತೆ, ನಿದ್ದೆ ಮಾಡೋಕ್ಕೆ ಟೈಮ್ ಇರಲ್ಲ, ಸುಮ್ಮನೆ ಕೂತಿದ್ದೆ ಹಾಗೆ. ನನ್ನ ಮಗಳು ಸ್ನಾನಕ್ಕೆ ಹೋಗಿದ್ಲು, ಅವಳು ಆಚೆ ಬಂದ ಮೇಲೆ ಬಟ್ಟೆ ಮಿಷಿನಿಗೆ ಹಾಕ್ತಾಯಿದ್ದೀನಿ, ಡ್ರೈ ಮಾಡೋಣ ಅಂತ. ಕೈನಲ್ಲಿ ಒಗ್ದಿದ್ನಲ್ವಾ, ಕೈನಲ್ಲಿ ಹಿಂಡಿ ಹಾಕೋಕ್ಕಾಗಲ್ಲ, ಡ್ರೈ ಆಗಲ್ಲ ಬೇಗ. ಬಟ್ಟೆ ಎಲ್ಲ ಡ್ರೈಗೆ ಹಾಕಿ ಹೊರಗಡೆ ಒಣಗಾಕೋಣ ಅಂತ. ಕೈಯಲ್ಲಿ ಹಿಂಡೋಕ್ಕಾಗಲ್ಲ, ಶಕ್ತಿ ಇಲ್ಲ ಕೈಯಲ್ಲಿ, ಸಣ್ಣ ಇದೆ ಕೈ. ಡ್ರೈಗೆ ಹಾಕ್ಕೊಡ್ತೀನಿ, ಕೈ ಎಷ್ಟೇ ಬಟ್ಟೆ ಹೋಗಿಲಿ ಡ್ರೈಗೆ ಹಾಕ್ತೀನಿ, ಮಿಷಿನ್ಗೆ ಡ್ರೈ ಹಾಕ್ಬಿಟ್ರೆ ಒಂದು 5 ನಿಮಿಷ. ಬಟ್ಟೆ ಸ್ಟ್ಯಾಂಡೆಲ್ಲ ಇಲ್ಲೇ ತೊಗೊಂಡು ಮನೆಯೊಳಗಡೆ ಮಳೆ ಬಂದರೆ ಒಳಗಡೆ ಇಟ್ಕೊತೀನಿ, ಇಲ್ಲ ಹೊರಗಡೆನೇ ಹಾಕ್ಕೊತೀನಿ. ಡ್ರೈ